ಆತ್ಮೀಯ H16 ನ್ಯೂಸ್ ಅರ್ಧಧೀ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, HD ಕುಮಾರಸ್ವಾಮಿಗಳು ನಿಮಗೆ ಗೊತ್ತು, ಈಗ ದೊಡ್ಡ ಫಂಕ್ಷನ್ನು ಮಾಡಿದರು. JDS ಅದ್ದು ಒಂದು ರೀತಿಯಿಂದ BJPಯಿಂದ ಡಿಸ್ಟೆನ್ಸ್ನು ಕಾಯ್ಕೊಳ್ತಾ ಇದ್ದಾರೇನೋ ಅನ್ನುವಂಥದ್ದು ಅದರಿಂದ ಒಂದು ಸ್ವಲ್ಪ ಏನೋ ಅನಿಸ್ತು. ಆ ರೀತಿ ಚರ್ಚೆಗಳು ನಡೀತಾ ಇದ್ದಾವೆ. ಮತ್ತು ಇನ್ನೊಂದು ಕಡೆ BJPಯಿಂದ ಯಾಕೆ ದೂರ ಸರಿತಾ ಇದ್ದಾರೆ ಅನ್ನೋ ಸಹಿತ ಅಷ್ಟೇ ಗಮನಿಸ್ಬೇಕಾದ ವಿಷಯ ಅದ. HD ಅವರ ಪ್ರಬಲ ರಾಜಕೀಯ ವಿರೋಧಿ ಅಷ್ಟಲ್ಲ, ವೈರಿ DK ಶಿವಕುಮಾರ್ ಕಾಂಗ್ರೆಸ್ಸಿನ 50-60 ಶಾಸಕರನ್ನು ತೆಗೆದುಕೊಂಡು BJP ಸೇರ್ತಾರೆ, ಸರ್ಕಾರ ರಚನೆ ಮಾಡ್ತಾರೆ ಅನ್ನುವಂಥ ಫೀಲ್ಗಳು ಹೇಳ್ತಾ ಇದ್ದಾವೆ. ಇದು ಅವರಿಗೆ ಗಾಬರಿಗೊಳಿಸುವ ವಿಷಯ ಆಗಿದೆ. ಯಾಕೆಂದರೆ ಒಕ್ಕಲಿಗ ಸಮುದಾಯದಲ್ಲೇ BJPಯಲ್ಲಿ ಆರ್ ಅಶೋಕ್ ಮತ್ತು ಅಶ್ವಥ್ ನಾರಾಯಣ ರೆಡ್ಡಿ ಅಂತವ್ರನ್ನ ಬಿಟ್ಟರೆ ಲೀಡರ್ಗಳಿಲ್ಲ. ಅದರಲ್ಲೂ ಸಿದ್ದರಾಮಯ್ಯರಂಥ ಈ ಅಹಿಂದ ನಾಯಕನ ಎದುರಿಸುವಂಥ ಶಕ್ತಿ ಅವರಿಗಿಲ್ಲ. ಜೊತೆಗೆ ಮೋದಿಯವರ ಹಿಂದುತ್ವ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ. HD ಕುಮಾರಸ್ವಾಮಿಗಳು ದೇವೇಗೌಡರಿಂದ ಹೆಚ್ಚಿನ ಲಾಭ ಆದೀತು ಅನ್ನೋ ಯಾವುದೋ ಕಾರಣಕ್ಕಾಗಿ ದೋಸ್ತಿ ಆಗಿದೆ. ಆದರೆ ಇವತ್ತು ಕಾಂಗ್ರೆಸ್ಸನ್ನು ನಾಶ ಮಾಡಬೇಕಾಗ್ಯದ, ಸ್ಮ್ಯಾಶ್ ಇಟ್ ಹೌಲ ಮಾಡಬೇಕಾಗ್ಯದ. BJPಗೆ ಕಾಂಗ್ರೆಸ್ ಮುಕ್ತ ಭಾರತ ಅದು ಹಿಡನ್ ಅಜೆಂಡಾ ಅಷ್ಟಲ್ಲ, ಓಪನ್ ಅಜೆಂಡಾ. ಮತ್ತು ಇವತ್ತು ದಿನದಿಂದ ದಿನಕ್ಕೆ ಕಾಂಗ್ರೆಸ್ ಮತ್ತೆ ಚೆಗಿಲಿಕ್ಕೆ ಶುರುವಾಗ್ಯದ. ಸೋತಿರಬಹುದು ಇಲ್ಲಂತಲ್ಲ, ಆದರೆ ಸೈದ್ಧಾಂತಿಕವಾಗಿ ರಾಹುಲ್ ಗಾಂಧಿ ಇವತ್ತು ಅಥವಾ ರಾಹುಲ್ ಗಾಂಧಿ ಕಾಂಗ್ರೆಸ್ ಇವತ್ತು RSSನ BJPಗೆ ಪ್ರಬಲ ಪ್ರತಿಸ್ಪರ್ಧಿ. ಅದಕ್ಕಾಗಿ ಕರ್ನಾಟಕದಲ್ಲಿ ಅದು ಉಸಿರು ತಗೊಳ್ತಾ ಇದೆ, ಬೆಳೀತಾ ಇದೆ, ಚಿಗುತ್ತಾ ಇದೆ. ಅದ್ರ ಕಟ್ ಮಾಡಬೇಕು ಅನ್ನೋದು ಮೋದಿ ಶಾ ಅವರ ಮತ್ತು ನಮ್ಮ RSS ಮುಖಂಡರ ಸ್ಪಷ್ಟವಾದಂಥ ಒಂದು ನಿಲುವು. ಇಂಥ ಸಂದರ್ಭದಲ್ಲಿ DK ಶಿ ಅವರನ್ನು ಮುಖ್ಯಮಂತ್ರಿ ಮಾಡಲಿಲ್ಲ ಅಂತಂದ್ರೆ BJPಗೆ ಜೀತು ಅನ್ನುವಂಥ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ ಅವ್ರ ಬೆಂಬಲಿಗರ ಮೂಲಕ. ಆದರೆ BJPದು ಇರ್ಬೋದು ಅಥವಾ DK ಶಿ ಅವರು ಹವಾ ಮಾಡ್ಕೊಳ್ತಾ ಇರ್ಬೋದು. ಇದು ನಮ್ಮ ಹವಾ ಅಥವಾ ಹವ್ಯಾ ಕ್ರಿಯೇಟ್ ಮಾಡಿದ್ರೆ ನನಗೆ ನಿಶ್ಚಿತವಾಗಿಯೂ ಒಂದು ಲಾಭ ಆಗ್ಬೋದು, ಕಾಂಗ್ರೆಸ್ನಲ್ಲಿಂದು ಇರ್ಬೋದು. ಯಾಕಂದರೆ ಮೂಲತಃ DK ಶಿ ಅವರು ಕಾಂಗ್ರೆಸ್ಸಿಗರು. ಮತ್ತು ಇಲ್ಲಿ ರಾಜಕಾರಣ ಅಂದರೆ ಈ ದೇಶದಲ್ಲಿ ಏನಪ್ಪ ಅಂತಂದ್ರೆ ತುಟ್ಟಿದ್ದಂಥ ರಾಜಕಾರಣಿ. ಎಷ್ಟೋ ಪ್ರಾಮಾಣಿಕರಿರಲಿ, ನಾವು ಸ್ವತಃ ಗಾಂಧಿ ಇದ್ದೀನಪ್ಪ ಮತ್ತೇನೂ ಇದ್ದೇನೆ ಅಂತಂದರೂ ಇಲ್ಲಿ ಮಾತಿಲ್ಲ, ಬೆಲೆ ಇಲ್ಲ. ಅದಕ್ಕೆ ಪ್ರಾಮಾಣಿಕತೆಗೆ ಬೆಲೆ ಇವತ್ತಿನ ರಾಜಕೀಯದಲ್ಲಿ ಇಲ್ಲ. ಹೀಗಾಗಿ ಇವತ್ತು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ DK ಶಿ ಅವರಿಗೆ ಇಲ್ಲಿ ಸೀಟ್ ಸಿಗಲಿಲ್ಲ, CM ಬರ್ತ್ ಸಿಗಲಿಲ್ಲ. BJPಗೆ ತೆಗೆದುಕೊಂಡು ಹೋಗಿ ಅವ್ರನ್ನ CM ಮಾಡೋ ಎಲ್ಲ ವಿಚಾರ ಮಾಡಿದ್ವಿ ಅಂತೇನೋ ಅವರು ಮಾತಾಡ್ಕೊಳ್ತಾ ಇದ್ದಾರೆ. ಇದು ನುಂಗುಲಾರದ ಬಿಸಿ ತುಪ್ಪ ನಮ್ಮ ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿಗಳಿಗೆ. ಏನಪ್ಪ ಇದು, DK ಶಿ ಅವರು ಬಂದರು, ನಮ್ಮ ಗತಿ ಏನು? ಇವತ್ತು BJP ಎಲ್ಲಿ ಲೆಕ್ಕ ಹಾಕ್ತಾ ಇದೆಯಪ್ಪ ಅಂದರೆ ಇವ್ರದ್ದೊಂದು 10, 19, 17 ಏನು ಉಳಿದಿದ್ದಾರೆ ಅವ್ರು ಯಾರ್ಯಾರು. ಜೊತೆಗೆ ಇವರೊಂದು 60 BJPಗರು, ಇನ್ನು ಕಾಂಗ್ರೆಸ್ ಹೊಡ್ಕೊಂಡು ಒಂದು 60 ಬಂದರೆ ನಮ್ಮ ಮೆಜಾರಿಟಿ ಆಯಿತು. 50 ಜನ ಅಂತಂದ್ರೆ ಸಾಕ ಕಾಂಗ್ರೆಸ್ ಗೌರ್ಮೆಂಟನ್ನು ಮನೆಗೆ ಕಳಿಸೋದಕ್ಕೆ. ಒಮ್ಮೆ ಕಾಂಗ್ರೆಸ್ ಗೌರ್ಮೆಂಟ್ ಬಿದ್ದು ಹೋಗಿಬಿಡ್ತಪ್ಪ ಅಂತಂದರೆ ಇನ್ನು ಎಂದೂ ಸಮೀಪದಲ್ಲಿ ಹೇಳೋ ಸ್ಥಿತಿ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯನವ್ರಿಗೂ ವಯಸ್ಸಾಗ್ಯದ, ಮೊದಲಿನ ಚೈತನ್ಯ ಕಡಿಮೆ ಆಗ್ತಾಯಿದೆ. ಹೀಗಾಗಿ ಈ ಒಂದು ಪ್ಲ್ಯಾನ BJP ಮಾಡಿದಂಗೆ ಕಾಣ್ತದೆ. ಅದಕ್ಕಾಗಿ ತನ್ನ ಗೋಧಿ ಮೀಡಿಯಾ ಮೂಲಕ ಇದೊಂದು ದೊಡ್ಡ ಹವ್ಯಾ ಕ್ರಿಯೇಟ್ ಮಾಡ್ತಾಯಿದೆ. ಅದರಲ್ಲೂ ನಮ್ಮ ನಿಮಗೆ ಗೊತ್ತಾದ ಯತ್ನಾಳರಂತೆ ದಿನಕ್ಕೊಂದು ಈ ಮಾತು ಮಾತಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ DK ಶಿ, ಉಪಮುಖ್ಯಮಂತ್ರಿ ವಿಜಯೇಂದ್ರ ಇಬ್ಬರು ಹೊಂದಾಣಿಕೆ ಐತಿ. ಆರಂಭದಿಂದಲೂ ಅವರ ಆರೋಪದ ಕಾಂಗ್ರೆಸ್ನೊಂದಿಗೆ ಹೊಂದಾಣಿಕೆ ಇರಾದ ಕಾರಣ ಯಡಿಯೂರಪ್ಪನವರು ಮತ್ತು ಅವ್ರ ಮಗಂದು ಅವ್ರ ಕುಟುಂಬದ್ದು ಅಂತ ಈಗ ಇನ್ನೂ ಜೋರು ಹಿಡಿಸಿದಾರೋ ಅದು BJP ಅವ್ರಗಳಿಂದ ಹಿಡಿಸ್ಲಿಕ್ಕೆ ಹಚ್ತಾ ಇದ್ದಾರೋ, ಮೀಡಿಯಾ ಹಚ್ತಾ ಇದ್ದೀವಿ ಆ ಮಾತು ಬೇರೆ. ಇದೆಲ್ಲ ಕಾರಣಕ್ಕಾಗಿ ಇವತ್ತು ಕುಮಾರಸ್ವಾಮಿಗಳಿಗೆ
ಇದನ್ನು ಎದುರಿಸೋದು ಹೆಂಗೆ? ಯಾಕಂದ್ರೆ ಕಾಂಗ್ರೆಸ್ ಜೊತೆಗೆ ಸಂಬಂಧ ಹಳಿಸಿ ಹೋಗಿಬಿಟ್ಟದ. ಮತ್ತು ಅವ್ರನ್ನದು ನಿಲ್ಲುವಂಥದ್ದು ಇಲ್ಲ, ಡಿ ಕೆ ಶಿನ ಮುಖ್ಯಮಂತ್ರಿ ಮಾಡಿ ಅವನ ಮುಂದೆ ನಾವು ನಿಲ್ಲುವಂಥದ್ದು ಅವರಿಗೆ ಸ್ವತಃರಾಮ್ ಒಪ್ತಾ ಇಲ್ಲ. ಹೀಗಾಗಿ ಇವತ್ತು ಜನತಾದಳ ಎಸ್ ಅಥವಾ ಕುಮಾರಸ್ವಾಮಿಗಳ ಈ ಜನತಾದಳ ಇವತ್ತು ಆತಂಕದಲ್ಲದ. ಇದೇ ಮುಂದುವರೆದ್ರೆ ಒಂದು ಡಿ ಕೆ ಶಿ ಅವರು ಬಿ ಜೆ ಪಿಗೆ ಬಂದ್ರೆ ನಮ್ಮ ಸ್ಥಾನಮಾನ ಏನು? ಮತ್ತು ಮುಖ್ಯಮಂತ್ರಿ ಆಗಬೇಕು, ಸ್ವತಂತ್ರವಾಗಿ ಇಡೀ ರಾಜ್ಯ ತುಂಬ ನಾನು 113 ಕ್ಷೇತ್ರಗಳನ್ನು ಗೆದ್ದ ಶಾಸಕರನ್ನು ಗೆದ್ದು ತರ್ತೀನಿ ಅಂತ ಇವತ್ತು ಉತ್ಸಾಹವೂ ಇಲ್ಲ, ಶಕ್ತಿಯೂ ಇಲ್ಲ. ಆ ಪ್ರಮಾಣದ ಇವತ್ತಿನ ರಾಜಕೀಯಕ್ಕೆ ಬೇಕಾದಂಥ ಹಣಬಲವೂ ಅವರಲ್ಲಿ ಉಳಿದಿಲ್ಲ. ಅದು ಇಲ್ಲ ಅಂತಲ್ಲ, ಒಂದು ಪ್ರಾದೇಶಿಕ ಪಕ್ಷಕ್ಕೆ ಏನು ಬೇಕು ಅದೆಲ್ಲ ಅದ. ಆದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗಳಷ್ಟು ಬಲಿಷ್ಠವಾದಂತಹ ಆರ್ಥಿಕ ಬಲ ಅವ್ರಿಗಿಲ್ಲ. ಜೊತೆಗೆ ಇವತ್ತು ನಾಯಕರು ಯಾರೂ ಉಳಿದಿಲ್ಲ, ಉಳಿದವ್ರ ಕುಟುಂಬಸ್ಥರು ಮಾತ್ರ. ಅದರಲ್ಲೂ ಇವರ ಅಣ್ಣನ ಮಗ ರೇವಣ್ಣವರ ಮಗನ ಒಂದು ಹಗರಣ, ರೇವಣ್ಣವರ ಹಗರಣ ಇವೆಲ್ಲ ಇವತ್ತು ಪಾರ್ಟಿಗೆ, ಅದರಲ್ಲೂ ದೇವೇಗೌಡರ JDS ದೊಡ್ಡ ಹೊಡೆತವನ್ನು ಕೊಟ್ಬಿಟ್ಟಿದ್ದಾವೆ. ಅದು ಇನ್ನೇನಪ್ಪ ಮುಂದಿನ ದಿನಗಳಲ್ಲಿ ನಶಿಸಿ ಹೋಗ್ತದ ಅನ್ನೋ ಸ್ಥಿತಿಯಲ್ಲಿ ಅಟ್ಲೀಸ್ಟ್ HD ಕುಮಾರಸ್ವಾಮಿಗಳ ಒಂದು ಶಕ್ತಿಯನ್ನು ಹರಣ ಮಾಡೋದಕ್ಕಾದರೂ, ತಾನೊಬ್ಬನೇ ಒಕ್ಕಲಿಗರ ನಾಯಕನನ್ನು ತೋರಿಸಿಕೊಳ್ಳೋದಕ್ಕಾದರೂ ಬಿ ಜೆ ಪಿಗೆ ಹೋಗ್ಬೋದಾ ಡಿ ಕೆ ಶಿ ಅವರು ಅನ್ನುವಂಥ ಒಂದಿಷ್ಟು ಚರ್ಚೆಗಳು ನಡೀತಾ ಇದ್ದವು, ಮಾತುಗಳು ನಡೀತಾ ಇದ್ದವು. ಹೋಗ್ತಾರೆ ಅನ್ನುವಂಥ ವಾತಾವರಣ ದಿನಕ್ಕೆ ದಟ್ಟ ಆಗ್ತಾ ಇದೆ. ಯಾಕಂದರೆ ಇಲ್ಲಿವರೆಗೆ ಅದು ಕಾಂಗ್ರೆಸ್ನ ಲೀಡರ್ ಅಂತ ರಾಹುಲ್ ಗಾಂಧಿ ಅವರು ಒಂದು ಸಡನ್ ಆದಂಥ ನಿರ್ಧಾರ ತೆಗೆದುಕೊಂಡಿಲ್ಲ. ಅವ್ರಿಗೂ ಭಯ ಅದ. ಇದು ಡಿ ಕೆ ಶಿ ಒಂದು ವೇಳೆ ಹೋದರೆ, ಒಂದು ವೇಳೆ ನಮ್ಮ ಸರ್ಕಾರ ಬಿದ್ದರೆ ಅನ್ನುವಂಥ ರಗಳದಾವಲ್ಲ ಇವು ಅವ್ರಿಗೂ ಕಾಡ್ತಾ ಇತ್ತು. ಖರ್ಗೆ ಅವ್ರಿಗೆ ಆಯಿತು, ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರಿಗೆ. ಯಾಕಂದರೆ ಇವತ್ತಿನ ರಾಜಕೀಯದಲ್ಲೇ ಅದರಲ್ಲೂ ಈ ಒಂದು ನಮ್ಮ ರಾಹುಲ್ ಗಾಂಧಿಯವ್ರ ಕುಟುಂಬಕ್ಕೆ, ಸೋನಿಯಾ ಗಾಂಧಿಯವ್ರ ಕುಟುಂಬಕ್ಕೆ, ಒಟ್ಟಾರೆ ಕಾಂಗ್ರೆಸ್ಸಿನ ಕುಟುಂಬಕ್ಕೆ ಭಾಳಷ್ಟು ನಿಷ್ಠೆ ಇದ್ದಿದ್ದಂಥವ್ರು ಡಿ ಕೆ ಶಿವಕುಮಾರ್ ಅವರು. ಆ ಒಂದು ನಂಬಿಕೆ ಇನ್ನುಳಿದ ಈ ಸಿದ್ದರಾಮಯ್ಯರವ್ರನ್ನ ಹಿಡ್ಕೊಂಡು ಯಾರ ಮೇಲೂ ಆ ಹೈಕಮಾಂಡ್ಗಿಲ್ಲ. ಹೀಗಾಗಿ ಹೈಕಮಾಂಡಿದಂಥದ್ದು ಇವತ್ತು ಸಿದ್ದರಾಮಯ್ಯರು ಇಳಿಸಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಹಿಂದೂ ವಿರೋಧಿ, ಈ ವ್ಯಕ್ತಿ ಹಿಂದುಳಿದ ವಿರೋಧಿ ಅನ್ನುವಂಥ ಪಟ್ಟ ಬರ್ತದೆ. ಈಗ ನಿತೀಶ್ ಕುಮಾರ್ ಜೊತೆ ಗೆಳೆತನ ಆಗಲಿಕ್ಕತ್ತದಲ್ಲ, ಮತ್ತು PM ಬದಲಾಗೋ ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವೆ. ಒಂದು ರೀತಿಯಿಂದ ಬಿ ಜೆ ಪಿಗೆ ಇದು ಒಂದು ಆತಂಕದ ಸಂದರ್ಭದಲ್ಲೇ ಡಿ ಕೆ ಶಿ ಅಂತ ಅವಘಡ ಮಾಡಿದರೆ ಏನು ಅನ್ನುವಂಥದ್ದು ಅವ್ರಿಗೂ ಗಾಬರಿ ಆಗಿದೆ. ಹೀಗಾಗಿ ನಮ್ಮ ಏನಪ್ಪ ಅಂದ್ರೆ ಕುಮಾರಸ್ವಾಮಿಗಳು ಎಲ್ಲ ದೃಷ್ಟಿ ವಿಚಾರ ಮಾಡ್ತಾ ಇದ್ದಾರೆ. ಸಪೋಸ್ ಡಿ ಕೆ ಶಿ ಬಂದರೆ ಒಂದು 50 ಜನ ತೊಗೊಂಡು ನನ್ನ ಸ್ಥಿತಿ ಏನು, ನನ್ನ ಗತಿ ಏನು? ಯಾಕಂದರೆ ಸಣ್ಣ ಪಕ್ಷ ಉಳಿದು ಇವತ್ತು ಸಣ್ಣದಷ್ಟು ಮೈಸೂರು, ಹಳೆ ಮೈಸೂರು ಭಾಗದಲ್ಲೇ, ಅದು ಒಕ್ಕಲಿಗರಲ್ಲೇ ಪೂರ್ಣ ಪ್ರಮಾಣದಲ್ಲಿಲ್ಲ, ಒಕ್ಕಲಲ್ಲೂ ಇವತ್ತು ಸಾಕಷ್ಟು ಜನ ನಮ್ಮ ಡಿ ಕೆ ಶಿ ಅವರ ಬೆಂಬಲಿಗರಾಗಿದ್ದಾರೆ. ಹೀಗಾಗಿ ಇವೆಲ್ಲ ನೆಲೆಗಟ್ಟಿನಲ್ಲಿ ಇವತ್ತು ಮುಂದಿನ ನಡೆ ಏನು ಅನ್ನುವಂಥದ್ದು. ಆದರೆ ಇದು ಎಲ್ಲ ಹೈಪಥೆಟಿಕಲ್, ಹಿಂಗಾಗ್ಬೋದು, ಹಂಗಾಗ್ಬೋದು, ಹಿಂಗಾದ್ರೆ ಹಂಗೆ ಹಾಕಿದೆ, ಹಂಗಾದ್ರೆ ಹಿಂಗೆ ಹಾಕತಿ, ಹೆಂಗೆ ಹಾಕಿದೆ ಗೊತ್ತಿಲ್ಲ. ರಾಜಕಾರಣ ನಿಂತು ನೀರಲ್ಲ. ಅದಕ್ಕಾಗಿ ಇದು ಏನಾಗ್ಬೋದು? ನಿಮಗೇನು ಅನಿಸ್ತದ? ಡಿ ಕೆ ಶಿ ಅವ್ರು ಹೋಗ್ತಾರ ಬಿ ಜೆ ಪಿಗೆ? ಕುಮಾರಸ್ವಾಮಿಗಳ ಗತಿ ಏನಾಗಾದ್ರೆ? ದೇವೇಗೌಡರ ಈ ರಾಷ್ಟ್ರೀಯ ಜನತಾದಳ ಸೆಕ್ಯುಲರ್ ಅದರ ಗತಿ ಏನು? ಮುಂದಿನದಲ್ಲಿ ಅಂದರೆ ಭವಿಷ್ಯ ಏನು? ಇವೆಲ್ಲ ಇವತ್ತು ಚಿಂತೆಗೆ ನಮ್ಮ ಕುಮಾರಸ್ವಾಮಿಗಳಿಗೆ ಬಂದು ಹತ್ತಿದವ. ಜೊತೆಗೆ ಆರೋಗ್ಯ ಬೇರೆ ಕೈ ಕೊಡ್ತಾ ಇದೆ. ಹೀಗಾಗಿ JDS ನಮ್ಮ HD ಕುಮಾರಸ್ವಾಮಿಗಳು ಪೂರ್ತಿಯಾಗಿ ಈ ಡಿ ಕೆ ಶಿ ಭಯದಲ್ಲಿ ಪರಿತಪಿಸ್ತಾ ಇದ್ದಾರೆ ಅಂತ ಹೇಳ್ಬೋದೇನೋ. ಇದು ನಿಮ್ಗೆ ಲೈಕ್ ಇರ್ಬೋದು. ಲೈಕ್ ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು S60 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.